ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ರೆಸಿಪಿನ ಮಾಡ್ತಿಲ್ಲ, ಬಟ್ ತಲೆ ಕೂದಲಿನ ಆರೋಗ್ಯಕ್ಕಾಗಿ ಒಂದು ಸ್ಪೆಷಲ್ ಆದ ಎಣ್ಣೆಯನ್ನ ತಯಾರಿಸೋದು ಹೇಗೆ ಅಂತ ಹೇಳ್ಕೊಡ್ತಿದೀವಿ. ತಲೆ ಕೂದಲಿನ ಆರೋಗ್ಯಕ್ಕೆ ಒಂದು ಎಣ್ಣೆಯನ್ನ ತಯಾರು ಮಾಡ್ತಿದೀವಿ. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾವಿಲ್ಲಿ ಆಲ್ಮೋಸ್ಟ್ 7ರಿಂದ 8 ಸಾಮಗ್ರಿಯನ್ನ ತಗೊಂಡಿದೀವಿ. ಇಲ್ಲಿ ಕರಿಬೇವನ್ನ ತಗೊಂಡಿದೀವಿ. ಒಂದು 20ರಿಂದ 30 ಎಲೆಯನ್ನ ತಗೊಂಡಿದೀವಿ. ಹಾಗೆ ದಾಸವಾಳದ ಎಲೆ. ದಾಸವಾಳದ ಎಲೆ ನಿಮ್ಗೆ ಗೊತ್ತು, ತಲೆ ಕೂದಲನ್ನ ತುಂಬಾ ಸಾಫ್ಟ್ ಆಗಿ ಮಾಡುತ್ತೆ. ಹಾಗೆ ಗರಿಕೆಯನ್ನ ತಗೊಂಡಿದೀವಿ. ಮೆಹಂದಿ ಸೊಪ್ಪನ್ನ ತಗೊಂಡಿದೀವಿ. ಹಾಗೆ ಒಂದು ವೀಳ್ಯದೆಲೆಯನ್ನ ತಗೊಂಡಿದೀವಿ. ವೀಳ್ಯದೆಲೆ ಕೂಡ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದೇ ಲಗವನ್ನ ತಗೊಂಡಿದೀವಿ, ಅಥವಾ ಇದನ್ನ ಬ್ರಾಹ್ಮಿ ಅಂತಾನೂ ಕರೀತಾರೆ. ಹಾಗೆ ಇದು ಆಲದ ಮರದ ಬೇರು. ಆಲದ ಮರಕ್ಕೆ ಬೇರಿರುತ್ತಲ್ವ, ಅದನ್ನ ಕೂಡ ತಗೊಂಡಿದೀವಿ. ಹಾಗೆ 1 ಸ್ಪೂನ್ ನಷ್ಟು ಜೀರಿಗೆಯನ್ನ ತಗೊಂಡಿದೀವಿ. ಹಾಗೆ 1 ಸ್ಪೂನ್ ನಷ್ಟು ಮೆಂತ್ಯವನ್ನ ತಗೊಂಡಿದೀವಿ. ಈಗ ಒಂದು ಪಾತ್ರೆಯನ್ನ ಇಟ್ಟಿದೀವಿ. ಇದಕ್ಕೆ ನಾವು ಆಲ್ಮೋಸ್ಟ್ 3/4 ಲೀಟರ್ ಕೊಬ್ಬರಿ ಎಣ್ಣೆಯನ್ನ ಬಳಸ್ತಿದೀವಿ. ಕೊಬ್ಬರಿ ಎಣ್ಣೆ ಬಳಸ್ಬೇಕಾದ್ರೆ ಒಂದು ಏನಂದ್ರೆ, ಆದಷ್ಟು ಗಾಣದಿಂದ ತಯಾರಿಸಿದಂತಹ ಕೊಬ್ಬರಿ ಎಣ್ಣೆಯನ್ನ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾವು ಗಾಣದಿಂದ ತಯಾರಿಸಿದ ಎಣ್ಣೆಯನ್ನ ತಗೊಂಡಿದೀವಿ. ಈಗ ಇದೆಲ್ಲ ಎಲೆಗಳು ಮತ್ತು ಬೇರು ಹಾಗೆ ಜೀರಿಗೆ ಮೆಂತ್ಯ ಏನಿದೆಯೋ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕ್ತಾ ಹೋಗ್ಬೇಕಾಗತ್ತೆ. ನಿಮ್ಗೆ ಗೊತ್ತು, ತಲೆ ಕೂದಲು ಉದುರೋ ಸಮಸ್ಯೆ ಎಲ್ಲರಿಗೂ ಇದೆ. ಹಾಗೆ ತಲೆ ಹೊಟ್ಟು ಇರ್ಬೋದು, ಬಿಳಿ ಕೂದಲ ಸಮಸ್ಯೆ ಇರ್ಬೋದು, ಎಲ್ಲರಿಗೂ ಇದೆ. ಸೊ ಇದನ್ನ ನಿವಾರಣೆ ಮಾಡೋದಕ್ಕೆ, ಹಾಗೆ ತಲೆ ಕೂದಲಿನ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳೋದಕ್ಕಾಗಿ ಈ ರೀತಿ ಎಣ್ಣೆಯನ್ನ ತಯಾರು ಮಾಡಿಕೊಂಡು ತಲೆ ಸ್ನಾನ ಮಾಡೋ ಹಿಂದಿನ ದಿನ ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಳ್ಳೆ ರಿಸಲ್ಟ್ಸ್ ಕೂಡ ಸಿಗುತ್ತೆ. ನಾವಿದರಲ್ಲಿ ಬಳಸಿರೋದು ಆಲ್ಮೋಸ್ಟ್ ಎಲ್ಲದೂ ಕೂಡ ತಲೆ ಕೂದಲು ತಂಪಾಗಿರುವಂತೆ ಮಾಡುತ್ತದೆ. ಹಾಗೆ ತಲೆ ಕೂದಲು ಕಪ್ಪಗಾಗಿ ತುಂಬಾ ಶೈನಿ ಆಗಿ ಕಾಣುವಂತೆ ಮಾಡುತ್ತದೆ. ನೋಡಿ, ಈ ರೀತಿ ಎಣ್ಣೆಯಲ್ಲಿ ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದೀವಿ. ಆದಷ್ಟು ನೆನ್ಪಿಟ್ಕೊಳ್ಬೇಕು ಏನಂದ್ರೆ, ಯಾವಾಗ್ಲೂ ಫ್ಲೇಮ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೋಬೇಕಾಗತ್ತೆ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಎಣ್ಣೆಯನ್ನ ಬಿಸಿ ಮಾಡ್ಬೇಕು, ಹೈ ಫ್ಲೇಮ್ ನ ಬಳಸಬೇಡಿ. ಈಗ ಒಂದು ಪ್ಲೇಟ್ ನ ಕ್ಲೋಸ್ ಮಾಡಿ, ಇದರ ಮೇಲ್ಗಡೆ ಒಂದು ಭಾರವಾದ ವಸ್ತು, ನಾವಿಲ್ಲಿ ಕಲ್ಲನ್ನ ಇಟ್ಟಿದೀವಿ. ಇದನ್ನ ಈ ರೀತಿ ಲೋ ಫ್ಲೇಮ್ ಅಲ್ಲಿ ಇಟ್ಟು 10ರಿಂದ 12 ನಿಮಿಷ ಬಿಸಿ ಮಾಡ್ಬೇಕಾಗತ್ತೆ. 10ರಿಂದ 12 ನಿಮಿಷ ಬಿಸಿ ಮಾಡಿದ ನಂತರ ನೋಡಿ, ಈ ರೀತಿ ಕಾಣಿಸ್ತಿದೆ. ನೀವೇ ನೋಡ್ತಿದ್ದೀರಾ, ಎಣ್ಣೆಯಲ್ಲಿ ಎಲ್ಲಾ ಮಿಕ್ಸ್ಚರ್ ಕೂಡ ಮಿಕ್ಸ್ ಆಗಿದೆ. ಇದನ್ನ 1 ದಿನ ಹಾಗೆ ಇಡಬೇಕಾಗತ್ತೆ. ಈಗ ನಾವಿದ್ರಲ್ಲಿ ಎಲೆ ಎಲ್ಲ ಏನಿತ್ತು ಇದನ್ನ ಸೋಸ್ಕೋತಿದೀವಿ. ಪ್ಯೂರ್ ಎಣ್ಣೆ ಅಷ್ಟೇ ಉಳಿಸ್ಕೋತಿದೀವಿ. ಇದರಿಂದ ಎಣ್ಣೆಯನ್ನ ನಾವು 1 ವರ್ಷ ಹಾಗೆ ಇಟ್ಕೋಬಹುದು. ನೋಡಿ, ಎಣ್ಣೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೀವೇ ನೋಡ್ತಿದ್ದೀರಾ. ನೀವು ಬಳಸಿದ ಫಸ್ಟ್ ದಿನದಿಂದಾನೇ ನಿಮ್ಮ ಕೂದಲಿನ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಸ್ ನ ಕಾಣಿಸ್ತೀರಾ. ಹಾಗೆ 2ರಿಂದ 3 ತಿಂಗಳು ಇದನ್ನ ನಿಯಮಿತವಾಗಿ ಬಳಸೋದ್ರಿಂದ ನಿಮ್ಮ ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ಹೊಸ ಕೂದಲು ಕೂಡ ಹುಟ್ಟೋದಕ್ಕೆ ಸಹಕಾರಿಯಾಗಿರುತ್ತೆ. ತುಂಬಾ ಉಪಯೋಗ ಇರುವಂತಹ ಎಣ್ಣೆಯನ್ನ ನೀವು ಕೂಡ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ನಿಯಮಿತವಾಗಿ ಬಳಸಿ. ತುಂಬಾ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.